ಆಯ್ತು ಸರ್. ಸೊ ವಿಕ್ರಾಂತ್ ರೋಣ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲನೂ ಸಹ ತುಂಬಾ ಸ್ವಲ್ಪ ವೆಯ್ಟ್ ಮಾಡಿದ್ರು ನಿಮ್ಮ ಸಿನಿಮಾಗಾಗಿ. ಸೊ ಇಯರ್ ಎಂಡಿಂಗ್ಗೆ ಅಂತೂ 2024 ಇಯರ್ ಎಂಡಿಂಗ್ ಅಂತೂ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ರೆ ಬೆಳ್ಳಿ ಪರದೆಗೆ. ಸೊ 2025ರಿಂದ ಪ್ರತಿ ವರ್ಷ ನಿಮ್ಮ ಸಿನಿಮಾವನ್ನ ಆಡಿಯನ್ಸ್ ಹಾಗೇನೆ ಸುದೀಪಿಯನ್ಸ್ ಎಲ್ಲಾನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸರ್ ಐ ಕ್ಯಾನ್ ಇವಾಗ ದೇರ್ ಹಸ್ ಬೀನ್ ಅ ವೆರಿ ಇವಾಗ ನಾನು ಹೇಳ್ದಂಗೆ ಅವತ್ತಿಂದ ಇವತ್ತವರೆಗೂ ಒಂದು ಪುಷ್ ಅಂತೂ ಮಾಡಿದ್ದೀನಿ. ಬಟ್ ಆಫ್ಟರ್ ದಟ್ ಒರಾಯನ್ ಮಾಲ್ ಎಪಿಸೋಡ್ ನಾನು ಇರೋರ್ನೆಲ್ಲ ಎಪ್ಸಿ ವಾಪಸ್ ಕರೆಸಿದ್ದೀನಿ. ನಿಮ್ಮ ಸ್ಕೆಡ್ಯೂಲ್ ಹೇಳಿ ನನಗೆ ಏನು ಮಾಡ್ತಾಯಿದ್ದೀರಾ ಅಂತ. ಸೊ ದಿ ಎಫರ್ಟ್ ನೆಕ್ಸ್ಟ್ 1 year 2 films ಬರುತ್ತೆ ಅಂತ ನಾನು ಐ ಕಾಂಟ್ ಪ್ರಾಮಿಸ್ ಸರ್. ಬಟ್ ಐ ಕ್ಯಾನ್ ಸೇ ದಟ್ ಅಟ್ ಲೀಸ್ಟ್ ಇನ್ ದ ನೆಕ್ಸ್ಟ್ 18 months ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್ 2 films. ದಟ್ ಮಚ್ ಐ ಕ್ಯಾನ್ ಟ್ರೈ. ಬಿಕಾಸ್ ಮ್ಯಾಕ್ಸ್ ಥರ ಇನ್ನೊಂದು ಸಿಂಪ್ಲರ್ ಅಂತ ಹೇಳೋಕ್ಕಲ್ಲ. ಲೈಕ್ ಆಲ್ ಹ್ಯೂಜ್ ಹ್ಯುಮಂಗಸ್ ಫಿಲ್ಮ್ಸ್ ಇರೋದ್ರಿಂದ ದಿಸ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ನಾನೊಬ್ಬನೇ ಸಿನಿಮಾ ಆಗಿದ್ದಿದ್ರೆ ವರ್ಷಕ್ಕೆ 5 ಕೊಡ್ತಾಯಿದ್ದೆ. ವರ್ಷಕ್ಕೆ 3 ಕೊಡೋಕ್ಕೆ ನಾನು ಶಿವಣ್ಣನೂ ಅಲ್ಲ, ಅವರ ಸ್ಪೀಡು ನಮಗಿಲ್ಲ. ಸೊ ಐ ಥಿಂಕ್ ಐ ವಿಲ್ ಬಿ ಮೀ. ಐ ಕ್ಯಾನ್ ಓನ್ಲಿ ಸೇ ನೆಕ್ಸ್ಟ್ 18 months ಅಟ್ ಲೀಸ್ಟ್, ಕೀಪಿಂಗ್ ಇನ್ ಮೈಂಡ್ ಆಲ್ ದಟ್ ನಾನು ಅದ್ರ ವರ್ಕ್ ಸ್ಕೆಡ್ಯೂಲ್ಸ್ ಅಂತ ಹಾಕಿದ್ದೀನಿ. ಇಟ್ಸ್ ಮೈ ವಿಶ್ ಆಲ್ಸೋ ಸರ್ ದಟ್ ಐ ಹ್ಯಾವ್ ಟು ಡೆಲಿವರ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್. ಪ್ರಯತ್ನ ಪಡ್ಬೋದು ಸರ್. ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಭೇಟಿಯಾಗಿದ್ರಿ. ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡುವಂಥ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು, US ಸಿನಿಮಾಗಾಗಿರ್ಬೋದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ನೀವು ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ ಶಿವಣ್ಣ ಅವರಿಗೆ? ಸಿ ಇಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಡೂ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಕಾರಣನೇ ಗೀತಕ್ಕ ಮತ್ತು ಶಿವಣ್ಣ. ಐ ಥಿಂಕ್ ದೇ ಲೆಫ್ಟ್ ಬೈರ್ತಿ ಬಂದು ರಂಗಲ್ಲಿ ಇನ್ನೂ 4-5 days ಆದರೆ 150 days ಆಗುತ್ತೆ. ಅದು ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾ. ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ನನಗೆ ಗೀತಕ್ಕ ಆ್ಯಂಡ್ ಶಿವಣ್ಣಗೆ ಐ ಹ್ಯಾವ್ ಅ ಸ್ಪೆಷಲ್ ವ್ಯಾಲ್ಯೂ ಇನ್ ಮೈ ಲೈಫ್, ಎಸ್ಪೆಷಲಿ ಗೀತಕ್ಕ. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಟು ನೋ ದೇ ಲಿವಿಂಗ್. ಆ್ಯಂಡ್ ಏನಂತೀರಿ, ಒಂದು ಶಿವಣ್ಣ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್. ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರು ಇದ್ದರೆ ಕುಗ್ಗೋಗ್ಬಿಡೋರು, ಡಿಪ್ರೆಷನ್ಗೆ ಹೋಗ್ಬಿಡೋರು. ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಏನೋ. ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದೇ ಇದೆ. ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ. ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ಅಥವಾ ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಬಟ್ ಎರಡೂ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ಸರ್, ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ. ಸೊ ಹೇಳ್ತಿದ್ರು ನಿಮ್ಮ ಬಗ್ಗೆ, ಸೊ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ. ಸೊ ಹಾಗಾಗಿ ಕೇಳಿ. ಎಸ್ ಸರ್, ಥ್ಯಾಂಕ್ ಯು.